ವಿಕ್ರಾಂತ್, ಆ ಬಾಕ್ಸ್ನ ಸ್ಟೋರ್ ರೂಮಲ್ಲಿಟ್ಟು ಲಾಕ್ ಮಾಡು. ಹೋಗೋ. ಅತ್ಗೆ ಅವ್ರಿಗಿಂತ ಬ್ರೋನೇ ನಮಗೆ ತುಂಬ ವಿಷಯನ ಹೇಳಬೇಕಾಗಿರೋದು. ಸೀರೆ ಕುಡಿ. ಒಳಗ್ ಬರ್ಬೋದಾ? ಬರ್ಬೋದಾ ಅಂತಾನೆ ಕೇಳ್ಬೇಕು ಮಾಮ್. ಯಾಕೆ ಅಂತಂದ್ರೆ ಎಷ್ಟೊಂದು ಚಿನ್ನದ ಒಡವೆಗಳಿದೆ ನೋಡಿ. ಕಣ್ಣು ಹಾಕ್ಬಿಡಿವಲ್ಲ ಬಾವ. ಅವನ್ ದೃಷ್ಟಿ ಏನ್ ಮಾಡತ್ತೆ? ದಂಡ. ನೀನ್ ಹೋದ್ರೆ ಇಡ್ತೀನಿ ಪಿಂಡ. ಅಯ್ಯೋ ಸೂಪರ್ ಸೂಪರ್, ರೈಮಿಂಗ್ ಚೆನ್ನಾಗಿದೆ ಅಲ್ವಾ ಮಾಮ್? ಇದು ಇವನ್ ಬುದ್ಧಿ. ಅದು ಹೋಗ್ಲಿ ಬಿಡು, ಯಾಕೆ ಇದನ್ನೆಲ್ಲ ಹರಿವಿಟ್ಕೊಂಡಿದ್ಯಾ? ಮೈ ಮೇಲೆ ಹಾಕೊಳಲ್ವಾ? ಏಯ್, ನೀ ಸುಮ್ನಿರು. ನನಗ್ ಮಾತಾಡಕ್ ಬಿಡು. ನಿನ್ ಮಾತಿಗೆ ಅರ್ಥನೇ ಇರಲ್ಲ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಬಂಗಾರದ ಒಡವೆಗಳು ನನ್ನ ಹತ್ರ ಇದೆ ಅಲ್ವಾ ಅತ್ತೆ? ಇವಾಗ ರೇಟ್ ಹೆಚ್ಚಾಗಿ 50 ಲಕ್ಷ ಪ್ರಾಫಿಟ್ ಆಗಿದೆ ಅನ್ಸತ್ತೆ. ಮಾರ್ಬೇಕು ಅನ್ಕೊಂಡಿದ್ಯಾ? ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಯಾರಾದ್ರೂ ಕತ್ಕೊಂಡು ಹೋಗ್ಬೋದೇನೋ ಅಂತ ನಂಗೆ ಭಯ ಆಗ್ತಿದೆ ಅತ್ತೆ. ಈ ತಿಂಗಳು ಮುಗಿಯೋವರೆಗೂ ಯಾವ ಹಬ್ಬನೂ ಇಲ್ವಲ್ಲ, ಬ್ಯಾಂಕ್ ಲಾಕರ್ ಅಲ್ಲಿ ಇಡೋಣ ಅನ್ಕೊಂಡಿದೀನಿ. ನಿನ್ನ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದ್ರೆ ಲಾಕರ್ ಸೌಲಭ್ಯನ ಕೊಡಲ್ಲ ಸುಮನ. ಅಯ್ಯೋ ಹೌದವಲ್ಲ ಬಾವಾ? ಏನು ಪರವಾಗಿಲ್ಲ, ನನ್ ಲಾಕರಲ್ಲೇ ಇಡು. ನಿಮ್ ಲಾಕರ್ ಅಲ್ಲಿಟ್ರೆ ಅದ್ ನಂದ್ ಹೇಗಾಗತ್ತೆ ಅತ್ತೆ? ನಿನ್ ಸೈಜ್ಗೂ ನಮ್ಮ ಮಾಮ್ ಸೈಜ್ಗೂ ವ್ಯತ್ಯಾಸ ಇಲ್ವಾ? ನಿನ್ ನೆಕ್ಲೆಸ್ಸು ನಮ್ಮ ಮಾಮ್ ಕುತ್ತಿಗೆಗೆ ಹೊಂದುತ್ತಾ? ಏ ಇಡಿಯಟ್. ಹೌದು ಮಾಮ್, ಹಳೆಗಳು ನಿಮ್ ಕೈ ಒಳಗಡೆ ತೂರುತ್ತಾ? ಎ ಫೂಲ್. ಅಯ್ಯೋ, ನೀವು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಮಾಮ್. ಸುಮನ ತುಂಬಾ ಸಣ್ಣ ಇದ್ದಾಳೆ ತಾನೆ? ಯೂಸ್ಲೆಸ್ ಫೆಲೋ. ಹೀಗ್ ಮಾತಾಡ್ಬೇಕು ಅಂತಾನು ಗೊತ್ತಿಲ್ಲ ನಿನ್ಗೆ. ಇವನ್ ಮಾತಕ್ಕೆ ಕಿವಿ ಕೊಡ್ಬೇಡ. ಆ ಒಡವೆನ ನನ್ ಲಾಕರಲ್ಲಿ ಇಡ್ತೀನಿ. ಮೂಟೆ ಕಟ್ಟು. ನಾನೇ ಕಟ್ತೀನಿ ಮಾಮ್. ಸರಿ ಬಾವಾ, ಇಲ್ಲೊಂದ್ ಸೈನ್ ಮಾಡಿ ಅತ್ತೆ. ಏನಿದು? ನನ್ನ ಒಡವೆಗಳನ್ನ ನೀವ್ ತಗೊಂಡು ನಿಮ್ ಲಾಕರಲ್ಲಿ ಇಡ್ತಾ ಇದ್ದೀರಾ ಅಂತ 2 ಲೈನಲ್ಲಿ ಬರ್ದು ಒಂದ್ ಸೈನ್ ಹಾಕೊಟ್ಬಿಡಿ. ಎಲ್ಲ ನನ್ ಚಿಕ್ಕನಾದ್ನಿ. ಬುದ್ಧಿ ಚೆನ್ನಾಗೇ ಇದೆ. ನಮ್ಮ ಮಾಮಗ್ ತಕ್ಕನಾದ್ ಸೊಸೆನೆ. ಅಷ್ಟು ಸ್ಮಾರ್ಟ್ ಇಲ್ಲ ಅಂತಂದ್ರೆ ವಿಕ್ರಾಂತ್ ಜೊತೆ ಇವಳು ಹೇಗಕ್ಕಾಗತ್ತೇನೋ? ಸುಮನ, ಕೊಡಿಲಿ. ವಲ್ಲ ಬಾವಾ, ನೀವು ಆಟೋಗ್ರಾಫ್ ಹಾಕಿ. ಓ ವೈ ನಾಟ್. ಏನೋ ಸಾಧನೆ ಮಾಡಿರೋ ತರ ಬೀಗ್ಬೇಡ. ಹುಷಾರಾಗಿ ಬ್ಯಾಂಕಿಗೆ ತಗೊಂಡು ಹೋಗಿ ಲಾಕರಲ್ಲಿ ಇಡಬೇಕು. ಉಲ್ಟಾ ಹೊಡೆದ್ರೆ ನಮ್ ತಲೆಗ್ ಬರುತ್ತೆ ಆರೋಪ. ಅರ್ಧ ಗಂಟೆ ಆದ್ಮೇಲೆ ಹೋಗೋಣ ಮಾಮ್. ತಗೋ ಸುಮನ, ತಗೋ. ಮಾಮ್ ಈ ಕಡೆ ಬನ್ನಿ.
ನಡೀರಿ ಮಾಮ್. ಹೌದು, ಮತ್ತೆ ನಮ್ಗೇನು ಕೊಡಲ್ವಾ? ಅಯ್ಯೋ ನಿಮ್ಗಿಲ್ಲ ಅಂತೀನ ಬಾವ. ನನಗೇನಾದ್ರೂ ಸಿಕ್ಕಿದ್ರೆ ಒಂದ್ ಕಾಲ್ ಭಾಗ ಅತ್ತೆ ಕೊಡ್ತೀನಿ. ಈ ಮಾತೆ ಸಾಕು ಸುಮನ. ಅದನ್ನ ಹೇಗ್ ನಿಜ ಮಾಡ್ಬೇಕು ಅಂತ ನಮ್ಮ ಮಾಮ್ಗೆ ತುಂಬಾ ಚೆನ್ನಾಗ್ ಗೊತ್ತು. ನೀವು ನಡೀರಿ ಮಾಮ್. ಹೆಚ್ಚು ಕಮ್ಮಿ ಆದ್ರೆ 6 ಕೋಟಿ ವಸೂಲಿ ಮಾಡ್ತೀನಿ ಅಂತ ಇವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ. ಸುಮನ ಕೊಟ್ಟಿರೋ ಬಂಗಾರದ ಮೂಟೆ, ಚಿನ್ನದ ಒಡವೆಗಳು, ಕೋಳಿ ಕೆರೆದಿರೋ ನಮ್ ಸೈನ್ಗೆಲ್ಲ ಇಷ್ಟೊಂದು ವ್ಯಾಲ್ಯೂ ಇದೆಯಾ? ಹುಚ್ಚಿ ಅವಳು. ಲಾಕರ್ಗಿಡೋದಕ್ಕೆ ನಮ್ ಕೈಲಿ ಕೊಟ್ಟಿದ್ದಾಳೆ. ಇಡ್ತೀವಿ ಸ್ವಲ್ಪ ಬ್ಯಾಂಕಲ್ಲಿ, ಮಿಕ್ಕಿದ್ದೆಲ್ಲ ನಮ್ ಕೈಲಿ. ಅಬ್ಬಾ, ಎಷ್ಟೊಂದು ಒಡವೆಗಳು. ಈ ಟೈಮಲ್ಲಿ ನನ್ ಗರ್ಲ್ ಫ್ರೆಂಡ್ಸ್ ಅಕ್ಕಿ ಬದುಕಿದಿದ್ರೆ ನನ್ ಮಗಂದಾದ್ರ ಕತೆನೇ ಬೇರೆ. ಕೆಲವು ಕುತ್ತಿಗೆಗೆ, ಇನ್ ಕೆಲವು ಸೊಂಟಕ್ಕೆ, ಇನ್ನು ಕೆಲವು ಕಾಲ್ಗೆ, ಇನ್ ಮಿಕ್ಕಿದ್ದು ನಾಚಿಕೆ ಆಗತ್ತಪ್ಪ. ಅಮ್ಮೋ, ಯಾರೋ ಬಂದಾಗಾಯ್ತಲ್ವಾ? ಯಾರು ಅಂತ ನೋಡಿದ್ರೆ ಇಲ್ಲಿ ಯಾರು ಇಲ್ವಲ್ಲ. ಎಲ್ಲ ನನ್ನ ಭ್ರಮೆ. ಹಲೋ. ಆಗ್ಲೇ ನಾನೇ ಫೋನ್ ಮಾಡಿದ್ದು. ಮುಖ್ಯವಾದ ಡಾಕ್ಯುಮೆಂಟ್ಸ್ನೆಲ್ಲ ನಮ್ಮ ಹೋಮ್ ಲಾಕರಲ್ಲಿ ಇಡ್ಬೇಕಿತ್ತು. ಹಲೋ ಹಲೋ, ಇಲ್ಲಿ ಸಿಗ್ನಲ್ ಸರಿ ಇಲ್ಲ ಅನ್ಸುತ್ತೆ. ಲೈನಲ್ಲ ಇರ್ರೆ. ಹಲೋ. ಗಾಯತ್ರಮ್ಮ, ಏನಮ್ಮ ಇದು ಹುಡುಗಾಟಿಕೆ? ಹೋದ ಜನ್ಮದಲ್ಲಿ ನೀನು 100 ಜನಕ್ಕೆ ದಾನ ಮಾಡಿದೀಯ. ಈ ಜನ್ಮದಲ್ಲಿ ಈ ಒಡವೆನ ಕಳ್ತನ ಮಾಡೋದಂದ್ರೆ ಏನು ತಾಯಿ? ನನ್ನ ಮಾತನ್ನೂ ಕೇಳದೆ ನಿನ್ನ ಕೆಲಸ ನೀನು ಮಾಡ್ತಾ ಇದೀಯಾ ಅಂದರೆ ಈ ಕೆಲಸದ ಹಿಂದೆ ಏನೋ ಒಂದು ಒಳ್ಳೆ ಉದ್ದೇಶನೇ ಇರಬಹುದು ಅನ್ಸುತ್ತೆ. ಸರಿ, ನಿನಗಿಷ್ಟ ಬಂದ ಹಾಗೆ ಮಾಡಮ್ಮ. ಈ ಉಳಿದ ಒಡವೆಗಳು ಚಿಕ್ಕ ಮಾತೆ ರೂಮ್ನಲ್ಲಿ ಇರಬೇಕು. ನಂದೀಶ, ವಿಕ್ರಾಂತ್, ನೀನು ಇಲ್ಲೇನು ಮಾಡ್ತಾ ಇದೀಯಾ? ಮಕ್ಕಳಿದ್ದಾರೆ ಅಂತ ಬಂದೆ. ಅವ್ರು ಯಾಕೆ ಇಲ್ಲಿದ್ದಾರೆ? ಇಲ್ಲಿ ಏನೋ ಇದೆ ಅಂತ ಬಂದಿದ್ದಾರೆ ವಿಕ್ರಾಂತ್. ಏನಿದೆ? ಇದೆ ಅನ್ನೋದಕ್ಕೆ ಏನು ಉಳಿದಿದೆ? ಎಲ್ಲ ಒಳಗೆ ಹೊಂಟೋಯ್ತಲ್ಲ. ನೀನೇನು ಮಾತಾಡ್ತೀಯ ಅಂತ ಕೆಲವೊಮ್ಮೆ ಅರ್ಥನೇ ಆಗಲ್ಲ. ಅರ್ಥ ಆದ್ರೇನೆ ತೊಂದರೆ. ಅರ್ಥ ಆಗದೆ ಹೋದ್ರೆ ನೆಮ್ಮದಿಯಾಗಿರಬಹುದು. ಏನೋ, ನೀವು ಬನ್ರಮ್ಮ. ಅಂಬಾ ಶಿವಶಂಭೋ. ಗಾನವಿ, ಗಾಯತ್ರಿ, ಬನ್ನಿ ಬನ್ನಿ, ಇಬ್ರು ಹೋಗೋಣ. ಏನೇ ಕಾಣಿಸ್ತಾ ಇಲ್ವಾ ನಿಂಗೆ? ಕನ್ನಡಕ ಇಲ್ದೆ ಪೇಪರ್ ಓದ್ತಾ ಇದ್ರು. ಮೆಚ್ಕೊಳ್ಳೋದನ್ನ ಬಿಟ್ಟು ಏನೇನೋ ಮಾತಾಡ್ತಾ ಇದೀರಲ್ರಿ. ಜಾಸ್ತಿ ಮಾತಾಡ್ಬೇಡ. ನಿನ್ ಬದುಕಿಗೆ ಅರ್ಥ ಕೊಟ್ಟಿರೋ ನಿನ್ ಗಂಡ ಬಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಆ ಪೇಪರ್ ಒಳಗೆ ಮುಳುಗಿದ್ಯಾ ಅಂದ್ರೆ ನಿನ್ಗೆ ಎಷ್ಟೇ ಕೊಪ್ಪಿರ್ಬೇಕು? ಅಯ್ಯಯ್ಯೋ, ಅಪಾರ್ಥ ಮಾಡ್ಕೋಬೇಡ್ರಿ. ಎಡಗಾಲ್ ನೋವು ಅಂತ ಬಲ್ಗಾಲ್ ಮೇಲೆ ಹಾಕೊಂಡೆ ಅಷ್ಟೇ. ನಿಮ್ಮೇಲೆ ಹಾಕ್ದಂಗ್ ಆಡ್ತಿದ್ದೀರಲ್ಲ. ನನ್ ಮೇಲೆ ಹಾಕಿದ್ರೆ ಫೀಲ್ ಮಾಡ್ಕೊಳ್ಳೋದಲ್ವೇ? ಆ ಕ್ಷಣಕ್ಕೆ ನಾನು ಸತ್ತೋಗ್ಬಿಡ್ತೀನಿ ಕಣೆ.
ಹಾ ಅದೇನ್ ಕಾಲ ಅಥವಾ ಗೂಡ್ಸ್ ಟ್ರೈನಾ? ಅಬ್ಬಾ ನಿಮ್ ದೃಷ್ಟಿಯಿಂದಾನೆ ಕಾಲ್ ನೋವು ಬಂದಿರೋದು. ಹಾಗೆ ಕುಣಿತಾ ಹೋಗಿ ಕಾಫಿ ತಗೊಂಡ್ ಬಾ ಹೋಗು, ಎಲ್ಲ ಕಡಿಮೆ ಆಗತ್ತೆ. ಆಂಟಿ ಹಾಗೆ ಹೋದ್ರೆ ಸೊಂಟ ಉಳುಕ್ ಬಿಡತ್ತೆ ಚಿಕ್ಕಪ್ಪ. ಕಾಫಿ ನಾನೇ ತಂದಿದ್ದೀನಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ನಿಮಗೇನ್ ತಗೊಂಡ್ ಬರ್ಲಿ ಅತ್ತೆ? ಡೈಮಂಡ್ ತಗೊಂಬರ್ತೀಯಾ? ಮೂಗಲ್ ಹತ್ತಿ ಹಿಡಿಸ್ಕೊಳ್ಳೋ ಟೈಮ್ ಬಂದ್ರು ಇವ್ರ ಆಸೆ ಕಮ್ಮಿ ಆಗಲ್ಲ. ಗೊಣಗೋದ್ ಬಿಟ್ಟು ಸ್ಪಷ್ಟವಾಗಿ ಹೇಳು. ಹಾಸಿನಿ ಅಕ್ಕನೇ ಕೇಳೋಣ ಇರಿ. ಕೇಳು. ಒಗಟನ್ ಬಿಡಿಸ್ಬೇಕಾ? ಅವ್ರಿಗೆ ಹೇಳಕ್ ಬಿಡೆ. ನೀನಷ್ಟಕ್ಕೆ ನೀನ್ ಅನ್ಕೊಂಡಿದ್ಯಾ ಎಲ್ಲಾದ್ರಲ್ಲೂ ಮೂಗ್ ತೋರಿಸ್ತೈತಿಯಲ್ಲ? ಏನ್ ಮಾವ, ಯಾಕೋ ತುಂಬಾ ಕೋಪದಲ್ಲಿದ್ದೀರಾ? ನಂಗೆ ಅಧಿಕ ಪ್ರಸಂಗ ಮಾಡಿದ್ರೆ ಪಿತ್ತ ನೆತ್ತಿಗೆ ಇರುತ್ತೆ ವಿಶಾಲು. ಒಂದ್ ನಿಮಿಷ ಚಿಕ್ಕಪ್ಪ. ಅಕ್ಕ, ಗಾಯತ್ರಿ ಗಾನವಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬರ್ತೀಯಾ? ಓಕೆ ಫೈನ್. ನೀನ್ ಮನೇಲೇ ಇರ್ತೀಯ ಅಕ್ಕ? ಯಜಮಾನ್ರಿಗೆ ನಂಗೆ ಫಾರಿನ್ ಡೆಲಿಗೇಟ್ಸ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆ. ಅಯ್ಯ ಅಯ್ಯ ಮಾಮ್ ಮಾಮ್ ಮಾಮ್. ಒಬ್ಬರನ್ನಂದ್ರೆ ಎದ್ಕೋಬಹುದು, ಇಬ್ಬರನ್ನಂದ್ರೆ ಕಷ್ಟ ಆಗುತ್ತೆ. ಏನ್ರಿ ನೀವು ಬರ್ತೀರಾ? ಅಯ್ಯೋ ಸುಮ್ನಿರೆ, ನನ್ ಟೆನ್ಷನ್ ನನ್ಗಾಗಿದೆ. ಏನಾಯ್ತು? ಮಾಮ್, ಸುಮನ ಕೊಟ್ಟಿದ್ಲಲ್ಲ ಬಟ್ಟೆ ಮಾತ್ರ ಉಳಿದಿದೆ. ಯಾವ ಹಬ್ಬಕ್ಕೋಸ್ಕರ ಹೊಲಿಸ್ಕೊಳಕ್ ಕೊಟ್ಟಿದ್ದೆ ಸುಮ್ಮಿ? ಅದ್ರಲ್ಲಿ ನಿಕ್ಕಾರು ಹೊಲ್ಸಕ್ಕಾಗಲ್ವೇ? ಶರ್ಟ್ ಹೊಲ್ಸಕ್ಕಾಗತ್ತಾ? ವಲ್ಲಭಾವ, ಆ ಬಟ್ಟೆಲಿ ನಾನು ಒಡವೆ ಕಟ್ಕೊಟ್ಟಿದ್ನಲ್ಲ, ಏನು ಒಡವೆ ಕಳೆದೋಯ್ತಾ? ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ. ವಿಕ್ರಾಂತ್, ಸುಮ್ನೆ ಯಾಕೋ ಕಾಲೆಳಿತೀಯ? ಒಳ್ಳೊಳಾಗಿದ್ರೆ ಕಾಲು ಎಳೆಯೋದು ರೇಗ್ಸೋದು ಮಾಡ್ಬೋದಿತ್ತು ಬ್ರೋ. ಸುಮನ ಅತಿ ಒಳ್ಳೆಯವಳು. 3-4 ಒಡವೆನ ಇಟ್ಕೊಂಡು ತುಂಬಾ ಪೋಸ್ ಕೊಡ್ತಾ ಇದ್ಲು. ಇವಾಗ ಯಾರೋ ಅದನ್ನು ಕದ್ಬಿಟ್ರು. ಮನೆಯವ್ರು ಯಾಕೆ ಕದೀತಾರೆ? ಹೊರಗ್ನವ್ರ ಕೆಲ್ಸನೇ ಆಗಿರತ್ತೆ. ಏನಾಯ್ತು ದೊಡ್ಡ ಮಾತೆ? ಒಡವೆಗಳು ಹೋಗಿದೆ, ಅದ್ರಲ್ಲಿ ನಿನ್ ಕೈವಾಡ ಇದೆಯೇನೋ ಅಂತ. ಚಿಕ್ಕಮ್ಮ, ನಂದೀಶನ್ ಬಗ್ಗೆ ಹಾಗೆಲ್ಲ ದಯವಿಟ್ಟು ಮಾತಾಡಬೇಡಿ. ಅಷ್ಟಕ್ಕೂ ನೀನ್ ಒಡವೆನ ಮೂಟೆ ಕಟ್ಟಿ ವಲ್ಲಭಂಗ್ ಯಾಕಮ್ಮ ಕೊಟ್ಟಿದ್ದೆ? ಗಂಡನ ಮೇಲೆ ನಂಬಿಕೆ ಇಲ್ವಲ್ಲ. ನೀ ಸುಮ್ನಿರೋ. ಒಡವೆನ ನನ್ನ ಬ್ಯಾಂಕ್ ಲಾಕರಲ್ಲಿ ಭದ್ರವಾಗಿ ಇಡಿ ಅಂತ ಹೇಳಿದ್ಲು. ಸರಿ ಅಂತ ತಗೊಂಬಿಟ್ಟು ಅವಳು ಕೊಟ್ಟಿರೋ ಪೇಪರ್ ಮೇಲೆ ಸೈನ್ ಹಾಕಿದ್ದೀನಿ. ಮತ್ತಿನ್ನೇನು, ನೀವು ಮತ್ ನಿಮ್ ಮಗ ನಾಟಕ ಆಡೋದಕ್ಕೆ ಅವಕಾಶ ಇಲ್ಲ ಅತ್ತೆ. ಇನ್ಯಾರೇ ಕದ್ದಿದ್ರು ಸುಮ್ಮನ ಒಡವೆಗೆ ಬೆಲೆ ಕಟ್ಟಿ ಅದನ್ನ ಕೊಡ್ಬೇಕಾಗಿರೋದು ನೀವೇ. ಹೇ, ಅದೇಗಾಗುತ್ತೆ? ನನ್ನ ತಂಗಿ ಹತ್ರ ಒಡವೆ ಇಸ್ಕೊತಾ ಇದ್ದೀನಿ ಅಂತ ಬರ್ಕೊಟ್ ಮೇಲೆ ತಪ್ಸ್ಕೊಳಕ್ಕಾಗಲ್ಲ ಬಾವ. 6 ಕೋಟಿ ಕೊಟ್ರೆ ಹೊಸ ಒಡವೆ ಕೊಂಡ್ಕೊಳ್ತೀನಿ. ಮೊದಲು ಆ ಒಡವೆ ಯಾರು ಕದ್ರು ಅಂತ ತಿಳ್ಕೊಳ್ಳಿ. ಹೌದು ಕಣೆ ಸುಮ್ಮಿ, ನಿಂತ್ ಹೋಗೋದೇನಿದೆ? ಹಳೆ ಒಡವೆಗಳು ಹೋದ್ರು ಹೊಸಾದ್ ಬರುತ್ತೆ ಬಿಡು. ಅಕ್ಕ 3 ಕೋಟಿನ ಎಲ್ಲಿಂದ ತರ್ತಾರೆ? ನನ್ನ ಹೆಂಡತಿ ಕೊಡ್ತಾಳೆ. ಸ್ವಲ್ಪ ಆದ್ರೂ ನಾಚಿಕೆ ಇರ್ಬೇಕು. ಆವಾಗ್ಲೇ ಏನ್ ತಂದ್ಕೊಡ್ಲಿ ಅತ್ತೆ ಅಂತ ಕೇಳಿದಕ್ಕೆ ಡೈಮಂಡ್ ತಂದ್ಕೊಡ್ತೀಯ ಸೊಸೆ ಅಂತ ಹಲ್ಕಿಸಿತಾ ನಿಂತಿದ್ರು ನಿಮ್ಮ ಮಮ್ಮಿ. ಏಯ್, ಏನೋ ತಮಾಷೆಗೆ ಹೇಳ್ದೆ ಕಣೆ. ಇದನ್ನು ತಮಾಷೆನೆ ಅನ್ಕೊಂಡು ದಯವಿಟ್ಟು ನನ್ನ ಹತ್ರ 1 ಪೈಸೆನೂ ಕೇಳ್ಬೇಡಿ. ನಾನು ಒಡವೆ
ವಿಷಯ ಹೇಳಿ, ಯಾರು ಕೊಡ್ದಿದ್ರೆ ಹೇಗೆ? ಸುಮನಾ, ಯಾರೋ ಯಾಕೆ ಕೊಡ್ತಾರೆ? ವಲ್ಲಭನೋ ಅಥವಾ ಮಾಮ್ ಕೊಡ್ತಾರೆ? ಆದರೆ ಸ್ವಲ್ಪ ಟೈಮ್ ಕೊಡು. ಅಷ್ಟರಲ್ಲಿ ಈ ಒಡವೆ ಕದ್ದೋರು ನಮಗೆ ಸಿಕ್ಕಿದ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಅದಕ್ಕೆ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಬರ್ತೀರಾ? ಆಲ್ ರೈಟ್ ವಿಕ್ರಾಂತ್, ನೀನ್ ಗಾನವಿನ ಎತ್ಕೋ, ನಾನು ಗಾಯತ್ರಿನ ಎತ್ಕೋತೀನಿ. ನಿಂತ್ಕೊಳ್ಳಿ. ಬರೋಣ. ನಿಂಪಾಡದ್ ನೀವು ಹೀಗಾಚೆ ಹೊರಟು ಹೋದ್ರೆ ಸುಮ್ಮನನ್ಗೆ ನಮ್ಮ ಮೇಲಿರೋ ಅನುಮಾನ ಹೆಚ್ಚಾಗಲ್ವಾ? ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಷ್ಟು ಈಸಿಯಾಗಿ ನಾನು ಬಿಟ್ಬಿಡ್ತೀನಾ? ಒಡವೆ ಸಿಗೋ ತನಕ ಯಾರೂ ಹೊಸ್ಲು ದಾಟಿ ಆಚೆ ಹೋಗ್ಬಾರ್ದು. ಹಾಗೆ ನೋಡಿದ್ರೆ ನಂದೀಶ ಆಗ್ಲೇ ದೇವಸ್ಥಾನಕ್ಕೆ ಹೋಗಿದ್ನಲ್ಲ. ಹ? ಓಹೋ, ಹಾ, ಗುಡಿ ಹತ್ರ ನಿಮ್ಮಮ್ಮ ವಿಶಾಲಾಕ್ಷಿ ಇರ್ತಾಳೆ. ಒಡವೆ ಕೊಟ್ಟು ಉಡಾಯಿಸೋದಕ್ಕೆ ಹೇಳಿದ್ಯಾ? ತಪ್ಪು ವಲ್ಲಭ, ನಿಜ ತಿಳ್ಕೊಳ್ದೆ ಆ ಥರ ದೂಷಿಸಬಾರ್ದು. ನೀನು ಒಪ್ಪನೆ ಆಚೆ ಹೋಗಿ ಬಂದಿದ್ದು, ಮನೇಲಿ ಒಡವೆ ಕಳ್ತನ ಆಗಿದೆ ಅಂದ್ರೆ ನಿನ್ನನ್ನೇ ಅನುಮಾನಿಸ್ಬೇಕಾಗತ್ತೆ. ನಾನು ತಗೊಂಡಿಲ್ಲ ಮಾತೆ, ಸೊಪ್ಪು ತಿಂತೀನೇ ಹೊರತು ನನ್ನ ಬುದ್ಧಿಲಿ ಸಗಣಿ ತುಂಬಿಲ್ಲ. ಸೊಪ್ಪು ತಿಂತೀಯ ನೀನು? ಹಾವು ಅದೇ ಕಣ್ರಿ, ಮೆಂತ್ಯ ಪಾಲಾಕು ದಂಟಿನ ಸೊಪ್ಪು. ಅದನ್ನ ಎಲ್ರೂ ತಿಂತಾರೆ. ನಾನು ಒಡವೆನ ಏನ್ ಮಾಡ್ದೆ ಅಂತ ಕಾಲರ್ ಹಿಡ್ದು ಕೇಳಿ. ಬಾಯ್ ಮುಚ್ಚು. ದೊಡ್ಡೋರು ಅಂತ ಗೌರವನೂ ಇಲ್ಲ ನಿನಗೆ. ಮರ್ಯಾದೆಯಾಗಿ ಕೇಳು, ತಪ್ಪಿಲ್ಲ. ಹೇಗೋ ಕೇಳಿದ್ರೆ ನಿನ್ ಹಲ್ಲುದ್ರುತ್ತೆ. ಒಡವೆನ ಕಳ್ತನ ಮಾಡಿರೋರ್ನ ಹೇಗೆ ಪತ್ತೆ ಹಚ್ಚಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಂದೀಶ, ದೊಡ್ಡ ಮಾತೆ, ಇಲ್ಬಾ. ಅಪ್ಪಣೆ ಕೊಡಿ ಮಾತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಜೈಲಲ್ಲೇ ನಿನಗೆ ಅಪ್ಪಣೆ ಸಿಗುತ್ತೆ. ನಾನು ಮುಟ್ಟಿಲ್ಲ ಅಂದ್ರೂ ಕೇಳ್ತಾನೆ ಇಲ್ವಲ್ಲ ಮಾತೆ. ನಿನ್ ಬಾಯಿಂದ ನಿಜಾನ ನಾನೇ ಕಕ್ಕಿಸ್ತೀನಲ್ಲ ಈಗ. ಕೈ ಚಾಚು. ಚಾಚಿದೆ. ಪ್ರಮಾಣ ಮಾಡೋ ಥರ ತಿರುಗ್ಸು. ಸರಿ ಮಾತೆ. ಮಾಮ್, ಏನು ಮಾಡ್ತಿದ್ದೀರಾ? ಇವ್ರಮ್ಮ ವಿಶಾಲಾಕ್ಷಿ, ಅದೇ ವಿಶಾಲ್, ಮಾಯಾವಿ ಹುಡುಗಿ ಮೇಲೆ ಪ್ರಮಾಣ ಮಾಡಿ ಹೇಳು ಅಂತಿದ್ದೀನಿ. ಆ ಒಡವೆನ ನಂದೀಶ ನೋಡಿಲ್ಲ ಅಂತ. ಅಂಬಾ ಶಿವಶಂಭೋ, ಎಂತ ಮಾತು ಹೇಳಿಬಿಟ್ರಿ ಮಾತೆ. ಆ ಒಡವೆನ ನಾನು ನೋಡಿದೆ. ನೋಡಿದ್ಯಾ ಅಥವಾ ತಗೊಂಡ್ಯಾ? ಒಬ್ಬರು ತಗೊಳ್ಳೋದನ್ನ ನೋಡಿದೆ ವಿಕ್ರಾಂತ್. ಯಾರು ತಗೊಂಡ್ರು? ನಾನು ಹೇಗೆ ಹೇಳಿ ವಿಶಾಲ್ ಅವರೇ? ಬಾಯಲ್ಲಿ ಹೇಳು ಸಾಕು. ಏಯ್, ಬೇಗ ಹೇಳು. ಅವ್ರು ಯಾರು ಅಂತ ಹೇಳಿದ್ರೆ ಕಾಲ್ ಮುರ್ದು ಕೈ ಕೊಡ್ತೀನಿ. ನೀವೇ ಕುಂಟುತ್ತಾ ಇದ್ದೀರಾ, ಇನ್ನೊಬ್ಬರನ್ನು ಯಾಕ್ರಿ ನಿಮ್ ತರ ಮಾಡ್ತೀರಾ? ಹೇಯ್, ನೀನ್ ಸುಮ್ನಿರೆ. ಹೇಯ್, ನೀನ್ ಹೇಳ, ಯಾರ ಕದ್ದಿದ್ದ ಒಡವೆನ? ಹೇಗೆ ಅಂತ ಹೇಳಿ ನಾನು? ಪರವಾಗಿಲ್ಲ ನಂದೀಶ, ಇದ್ದಿದ್ದಂಗೆ ಹೇಳು. ಇಲ್ಲಿ ಕಳ್ಳ ಯಾರು ಅಂತ ಗೊತ್ತಾದ್ರೆ ಇನ್ಮೇಲಾದ್ರೂ ಹುಷಾರಾಗಿರ್ಬೋದು. ಅವನ್ಗೊಂದು ಏಟ್ ಹೊಡೆದ್ರೆ ಫೀಲ್ ಮಾಡ್ಕೊಬೇಡಿ. ಮೊದ್ಲು ಆ ಕಳ್ರಿ ಯಾರು ಅಂತ ಕಂಡು ಹಿಡೀರಿ. ಅದ್ ಯಾರು ಅಂತ ಹೇಳಪ್ಪ. ಯಾರೋ ಅಲ್ಲ ಮಾತೆಯರೇ, ಗಾಯತ್ರಮ್ಮ ತಗೊಂಡಿದ್ದು.